ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, ಈಗಾಗಲೇ ಜೆ ಎನ್ ಎಮ್ ನರ್ಸಿಂಗ್ ಬೋರ್ಡ್ ವತಿಯಿಂದ ಏನು ಒಂದು ರೀವ್ಯಾಲ್ಯೂಯೇಷನ್ಗೆ ನೀವೆಲ್ಲ ಅಪ್ಲಿಕೇಶನನ್ನು ಹಾಕಿದ್ರಿ. ಹಿಂದಿನ ವಾರ ನಾನು ವಿಡಿಯೋ ಮಾಡಿ ಕೂಡ ನಿಮಗೆ ಶೇರ್ ಮಾಡಿದ್ದೆ. ವ್ಯಾಲ್ಯೂಯೇಷನ್ ಆರಂಭವಾಗಿದೆ ಫ್ರೆಂಡ್ಸ್, ಒಂದು ವಾರದಲ್ಲಿ ಕಂಪ್ಲೀಟ್ ಆಗ್ಬೋದು ನೋಡ್ರಿ ಅಂತೇಳಿ ಹಿಂದಿನ ವಾರದಲ್ಲಿ ನಾನು ವಿಡಿಯೋ ಮಾಡಿದ್ದೆ. ಒಂದು 7 days ಬ್ಯಾಕ್ ವಿಡಿಯೋ ಮಾಡಿ ನಾನು ಶೇರ್ ಮಾಡಿದ್ದೆ, ಸೆಂಟರ್ಗಳಿಗೆ ವಿಸಿಟ್ ಮಾಡಿದ್ದೆ ಅಂತೇಳಿ. ಸೊ ಇವತ್ತು ಕೂಡ ನಾನು ಸೆಂಟ್ರಿಗೆ ವಿಸಿಟ್ ಅಂದರೆ ಆಲ್ಮೋಸ್ಟ್ ಫಸ್ಟ್ ಇಯರ್ದಂತೆ ಎಲ್ಲ ಕಂಪ್ಲೀಟ್ ಆಗಿದೆ. ಉಳಿದಿರುವುದಂತೆ ಏನಪ್ಪ ಅಂತಂದರೆ ಸೆಕೆಂಡ್ ಇಯರ್ ಥರ್ಡ್ ಇಯರಲ್ಲಿ ಒಂದೊಂದು ಸಬ್ಜೆಕ್ಟುಗಳು ಸ್ವಲ್ಪ ಪೇಪರ್ಗಳು ಉಳಿದಿರುವಂಥದ್ದು. ಮೇ ಬಿ ಅದು 2 daysಲ್ಲಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಸೆಂಟರ್ಗಳಲ್ಲಿ ಇವಾಗ ತುಂಬ ಭರ್ಜರಿಯಾಗಿ ವ್ಯಾಲ್ಯೂಯೇಷನ್ ನಡೀತಾ ಇರುವಂಥದ್ದು. ಜಸ್ಟ್ ಒಂದೊಂದು ಪೇಪರ್ಗಳು ಮಾತ್ರ ಉಳಿದಿರುವಂಥದ್ದು, ಅಂದರೆ ಒಂದೊಂದು ಸಬ್ಜೆಕ್ಟ್ದು ಪೇಪರ್ಗಳು ಮಾತ್ರ ಅದು ಸ್ವಲ್ಪ ಮಾತ್ರ ಉಳಿದಿರುವಂಥದ್ದು. ಎಕ್ಸೆಪ್ಟೇಷನ್ ನಾನು ಮಾಡಿದ ಹಾಗೆ ಆ ಒಂದು ಪೇಪರ್ಗಳ ಲೆಕ್ಕಾಚಾರ ನೋಡೋದಾದರೆ ನಿಮ್ಮಗಳಿಗೆ ಈ ತಿಂಗಳ ಕೊನೆ ವಾರ ತನಕ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ಇನ್ನೊಂದು 2-3 ದಿವಸದಲ್ಲಿ ಏನಾಗುತ್ತೆ ಅಂದರೆ ರಿಸಲ್ಟ್ ನಿಮ್ಮ ಒಂದು ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿಬಿಡುತ್ತೆ. ಕಂಪ್ಲೀಟ್ ಆಗಿಬಿಡುತ್ತೆ. ಕಂಪ್ಲೀಟ್ ಆದಮೇಲೆ ಅದನ್ನು ಮ್ಯಾಪಿಂಗು, ಗ್ರಾಫಿಂಗು ಮತ್ತು ಏನಾದರೂ ಅಡಿಷ್ನಲ್ ಏನಾದರೂ ಮ್ಯಾಚಿಂಗ್ ಮಾಡೋದಿದ್ದರೆ, ಅದು ಡಾಟಾ ಅನಲೈಸಿಸ್ ಅದು ಎಲ್ಲ ಮಾಡೋದಿದ್ದರೆ ಅದನ್ನು ಸ್ವಲ್ಪ ಒಂದು ವೀಕ್ ತೊಗೊಂಡ್ರೂ ಕೂಡ ನಿಮಗೆ ಈ ತಿಂಗಳ ಒಳಗಡೆ ನಿಮಗೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. ನನ್ನ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು. ಇನ್ನೂ ಬೋರ್ಡಿಂದ ಕ್ಲಾರಿಟಿ ಆಗಿಲ್ಲ, ರಾಜೀವ್ ಗಾಂಧಿಯಿಂದ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಯಾಕಂದರೆ ಪೇಪರ್ ವ್ಯಾಲ್ಯೂಯೇಷನ್ ನಡಿಬೇಕಾದ್ರೆ ಅವರು ಕೂಡ ಯಾರೂ ಕ್ಲಾರಿಟಿ ಕೊಡೋಂಗಿಲ್ಲ. ಈಗ ನೋಡಿ, ಸೆಕೆಂಡ್ ಇಯರ್ ಥರ್ಡ್ ಇಯರ್ ಒಂದೊಂದು ಪೇಪರ್ ಅಂತಂದರೆ ಅಂದಾಜಾಗಿ ಒಂದು 2 days ಲೆಕ್ಕ ತೊಗೊಂಡ್ರು ಕೂಡ ಈ ಫ್ರೈಡೇ ತನಕ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಪೇಪರ್ ವ್ಯಾಲ್ಯೂಯೇಷನ್ ಕ್ಲೋಸ್ ಆಗಿಬಿಡುತ್ತೆ. ಒಂದು ಸ್ಯಾಟರ್ಡೆ ಅಂತ ಲೆಕ್ಕ ತೊಗೊಳ್ಳೋಣ, ನಾವು ಫ್ರೈಡೇ ಬೇಡ, ಒಂದಿನ ಜಾಸ್ತಿ ತೊಗೊಂಡು ಕೂಡ ಈ ವೀಕಲ್ಲಿ ಕಂಪ್ಲೀಟ್ ಪೇಪರ್ ವ್ಯಾಲ್ಯೂಯೇಷನ್ ಪೂರ ಮುಗಿದ್ಬಿಡುತ್ತೆ. ಮುಂದೆ ಒಂದು ವಾರ ಲೆಕ್ಕ ತೊಗೊಂಡ್ರು ಕೂಡ ನಮಗೆ ಎಕ್ಸೆಪ್ಟೇಷನ್ ಮಾಡ್ಬೋದು. ಈ ತಿಂಗಳ ಕೊನೆಯ ವಾರ ಎಂಡಿಂಗಲ್ಲಿ ಬರ್ಬೋದು, ಅಥವಾ ಮುಂದಿನ ತಿಂಗಳು ಫಸ್ಟ್ ವೀಕ್ ತನಕ, ಮ್ಯಾಕ್ಸಿಮಮ್ ಅಂದರೆ ಮುಂದಿನ ತಿಂಗಳು ಫಸ್ಟ್ ವೀಕ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಏನಾದರೂ ಡಿಲೇ ಮಾಡಿದರೆ, ಈ ಮ್ಯಾಪಿಂಗ್ ಡಿಲೇ ಮಾಡ್ಕೊಂಡ್ರೆ ಅಷ್ಟೇ ಲೇಟ್ ಆಗ್ಬೋದು. ಬಟ್ ವ್ಯಾಲ್ಯೂಯೇಷನ್ಸ್ ಆಲ್ಮೋಸ್ಟ್ ನನ್ನ ಪ್ರಕಾರ ನೋಡಿರಿ, ಈಗ 95% ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ನಿಮ್ಮದು 95% ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಇನ್ನು 5% 2-3 daysಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ರಿಸಲ್ಟ್ ಅಂತ ನಿಮಗೆ ಬೇಗನೆ ಡಿಕ್ಲರೇಷನ್ ಆಗುವಂಥ ಸಾಧ್ಯತೆ ಇದೆ.